ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನಾಸ್ಪದವಾಗಿ ಕೊಲೆಗೆ ಸಂಚು ರೂಪಿಸಿ ಅಡ್ಡಾಡುತ್ತಿದ್ದ 6 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದ ವಾಹನಗಳು ಹಾಗೂ ಮಾರಕಾಸ್ತ್ರಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪೊಲೀಸರು, ಅಪ್ರಾಪ್ತ ಬಾಲಕ ಸೇರಿ ಹಳೆ ಹುಬ್ಬಳ್ಳಿಯ ನಿವಾಸಿಗಳಾದ 5 ಜನ ಬಂಧಿತ ಆರೋಪಿಗಳಾಗಿದ್ದು ಇನ್ನೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾರೆ ಎಂದು ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ತಿಳಿಸಿದ್ದಾರೆ. ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ದೀಪಿಕಾ ಧಾರವಾಡ ಎಂಬಾತನನ್ನು ಕೊಲೆ ಮಾಡಲು ಸಂಚು ರೂಪಿಸಲಾಗಿತ್ತು. ಈ ಕುರಿತಂತೆ ಜೂನ್ 19ರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಪ್ರಕರಣವನ್ನು ಬೆನ್ನತ್ತಿದ್ದ ಪೊಲೀಸ್ ಸಿಬ್ಬಂದಿಗಳು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಈ ಘಟನೆಯ ಕೃತ್ಯಕ್ಕೆ ಬಳಸಿದ 2 ಬೈಕ್, ಆಟೋ ರಿಕ್ಷಾ, 2 ತಲವಾರ್, 2 ಚಾಕುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು, ಇನ್ಸ್ಪೆಕ್ಟರ್ ಸುರೇಶ್ ಎಳ್ಳೂರು ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಎಂದು ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಮಾಹಿತಿ ನೀಡಿದ್ದಾರೆ. ವ್ಯಕ್ತಿಯನ್ನ ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರಿಪರೇಷನ್ಸ್ ಮಾಡಿಕೊಂಡು ಆಲ್ರೆಡಿ ಅಮೆಝಾನಲ್ಲಿ ಚಾಕುವನ್ನು ಆರ್ಡರ್ ಮಾಡಿ ತಗೊಂಡು ಈ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಓಡಾಡ್ತಿದ್ರು ಅಂತ ಹೇಳಿ ನಮ್ಮ ಗಮನಕ್ಕೆ ಬರುತ್ತೆ. ಇಮಿಡಿಯೇಟ್ಲಿ ಆ 7 ಜನರಲ್ಲಿ 6 ಜನರನ್ನ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಮೈನರ್ ಹುಡುಗ ಸೇರಿ ಇನ್ನು 5 ಜನ ಅರೆಸ್ಟ್ ಆಗಿದ್ದಾರೆ. ಅವರ ವಿವರ: ಮಂಜುನಾಥ್ ತಂದೆ ಪರಶುರಾಮ್ 21 ವರ್ಷ ಆಟೋ ಚಾಲಕ, ಪವನ್ ತಂದೆ ಗಬ್ಬೂರ್ 22 ವರ್ಷ ಪ್ಲಂಬಿಂಗ್ ಕೆಲಸ, ವಿನಾಯಕ್ ತಂದೆ ಪರಶುರಾಮ್ 20 ವರ್ಷ ಹಣ್ಣಿನ ವ್ಯಾಪಾರ, ನಾಗರಾಜ್ ತಂದೆ ಕಾಶಿನಾಥ್ 59 ವರ್ಷ ಮಟನ್ ವ್ಯಾಪಾರ, ರಾಜಪ್ಪ ತಂದೆ ರಾಮಪ್ಪ ಹನುಮನಲ್ಲಿ 28 ವರ್ಷ ಹಣ್ಣಿನ ವ್ಯಾಪಾರ, ಓರ್ವ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಮೈನರ್ ಹುಡುಗ. ಆಮೇಲೆ ಗಣೇಶ್ ತಂದೆ ನಾಗರಾಜು ಆನಂದ್ ನಗರ್ ನಿವಾಸಿ, ಇವನು ಕೊಂಡಿರುವಂತಹ ಆರೋಪಿ 7ನೇವನು ಗಣೇಶ್ ಅಂತ ಹೇಳಿ. ಉಳಿಕಿದ್ದ 6 ಜನರನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಅವರ ಕಡೆಯಿಂದ 2 ತಲ್ವಾರ್, 1 ಆಟೋ ಮತ್ತು 2 ಚಾಕು ತಗೊಂಡಿದ್ದೀವಿ. ಸೆಕ್ಯೂರ್ ಮಾಡಿಕೊಂಡು 2 ಬೈಕ್ ತಗೊಂಡು ನಾವು ಈಗಾಗಲೇ ಓಲ್ಡ್ ಹುಬ್ಳಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇವರು ಎನ್ಕ್ವೈರಿಯಲ್ಲಿ ದೀಪಕ್ ಧಾರವಾಡ ಅಲ್ಲ, ದೀಪಕ್ ಧಾರವಾಡ ಅನ್ನೋ ವ್ಯಕ್ತಿಗೆ ಇವರಿಗೆ ಈ ಮೇನ್ ಆರೋಪಿ ಏನಿದ್ದಾನೆ ಗಣೇಶ್, ಇವನಿಗೆ ಬಂದ್ಬಿಟ್ಟು ವೈಷಮ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಮಾಡಿ ಇವನಿಗೆ ಮುಗಿಸ್ಲೇಬೇಕು ಅಂತ ಹೇಳಿ ಇವರು ಸಂಚು ರೂಪಿಸ್ತಾರೆ. ಸಂಚು ರೂಪಿಸಿದಾಗ ಇವನು ಗಣೇಶ್ ಅನ್ನೋನು ಏನು ಮಾಡ್ತಾನೆ, ಈ ಟೀಮನ್ನು ರೆಡಿ ಮಾಡ್ಕೋತಾನೆ. ಈ ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವ ಬಾಲಕನ ಸೇರಿಸಿ 6 ಜನ ಅಂದರೆ ಈ ಮೇನ್ ಆರೋಪಿ ಸೇರಿ ಒಟ್ಟು 7 ಜನ ಟೀಮ್ ಮಾಡಿಕೊಂಡು 19ನೇ ತಾರೀಕು ಲೇಟ್ ನೈಟ್ಸಲ್ಲಿ ಮರ್ಡರ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಪ್ಲ್ಯಾನ್ ಇರುತ್ತೆ. ಅಲ್ಲ, ಆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಇದು ಬರೀ ಇವನು ಸ್ವಯಂ ಪ್ರೇರಿತವಾಗಿ ಅವನ ವೈಷಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡಕ್ಕೆ ಬಂದಿದ್ದಾನಾ, ಅಥವಾ ಇವ್ರದ್ದೇನಾದರೂ ಬೇರೆ ಹಿನ್ನೆಲೆ ಇದೆಯಾ, ಸುಪಾರಿ ಏನಾದರೂ ಕೊಟ್ಟಿದ್ದಾರಾ ಅಂತ ಹೇಳಿ ಆ ಎಲ್ಲ ಅಂಶಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. CCTV ಆಯಿತು, ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸು, ಎವಿಡೆನ್ಸಸ್ಸು ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಪ್ರಗತಿಯಲ್ಲಿದೆ. ಆಲ್ರೆಡಿ NDPS ಕೇಸಲ್ಲಿರೋರು, ಆಲ್ರೆಡಿ NDPS ಅಂದರೆ ಗಾಂಜಾ ಕೇಸಲ್ಲಿ ಅಕ್ಯೂಸ್ಡ್ ಇರೋರು, ಮತ್ತು ರೈಟಿಂಗ್ ಕೇಸಸ್ಸಲ್ಲಿರೋರು ಎಲ್ಲ ಆರೋಪಿಗಳಿದ್ದಾರೆ. ಇವನನ್ನು ಬಂದ್ಬಿಟ್ಟು ಇಂಥವರ ಸಹಚರರ ಜೊತೆಗೆ ಇದ್ದು ಅವನು ಕೆಲಸ ಮಾಡುವಂತಹ ವ್ಯಕ್ತಿ. ಸೊ ಇವರ ಬಿಸ್ನೆಸ್ ಡೀಲಿಂಗ್ ಅಂತ ಹೇಳಿ ಸದ್ಯ ನಮಗೆ ಗೊತ್ತಾಗಿದೆ. ಬಟ್ ಅದು ಏನಿದೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನೋಡ್ತೀವಿ. ಅವನು ಬೇರೆ ಅಫೆನ್ಸಸ್ಸಲ್ಲೂ ಭಾಗಿದ್ದಾನೆ ಅಂತ ಹೇಳಿ ಕೇಳ್ಪಡ್ತಾ ಇದ್ದೀವಿ. ಬಟ್ ಅವೆಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ಈಗ ಅವರ ಕಂಪ್ಲೇಂಟ್ ಮೇಲೆಗೆ ನಾವು FIR ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ಮತ್ತು ಇದು ಆ್ಯಕ್ಚುಯಲ್ ರೀಸನ್ ಏನಿತ್ತು ಅನ್ನೋದ್ರ ಬಗ್ಗೆನೂ ನಾವು ತನಿಖೆಯಲ್ಲಿ ನಾವು ಮಾಡ್ತೀವಿ. DCP ಕ್ರೈಮ್ ಏನು ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಸೆಟ್ ಔಟ್ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಕಮಿಷನರ್ ಅವರ ರೋಲ್ ಏನಿದೆ ಅಂತ ಹೇಳಿ ನಾವು ಮಾಡ್ತೀವಿ. ಮತ್ತು ಯಾವುದೇ ಒಂದು ಸಿಟಿಗೆ ಅಥವಾ ಡಿಸ್ಟ್ರಿಕ್ಟ್ಗೆ SP ಆಗ್ತಾರೆ, ಕಮಿಷನರ್ ಆಗ್ತಾರೆ ಅಂದ ಮೇಲೆ ಅವ್ರ ಮೇಲೆ ಯಾರ್ದು ಹಿಡ್ತಾ ಇರೋದಿಲ್ಲ ಅಂತ ಆಗೋದಿಲ್ಲ. ಎಂಟೈರ್ ಡಿಪಾರ್ಟ್ಮೆಂಟ್ IGಸಿಂದ ಹಿಡಿದು ADGಸಿಂದ ಹಿಡಿದು ಅವರ ಒಂದು ಸೂಪರ್ವಿಷನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ಥರ ಅವರ ಸೂಪರ್ವಿಷನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಟೀಮ್
ಟೀಮು ಏನಿದೆ, ಈಗ ಒಂದು ಮರ್ಡರು ಅಂತ ಹೇಳಿ ಇನ್ಪುಟ್ ಸಿಕ್ಕ ತಕ್ಷಣ ನಾವು ಏನು ಮಾಡಬೇಕು, ಪ್ರಿವೆಂಟ್ ಮಾಡಬೇಕು ಮರ್ಡರ್ ಅಂತ ಹೇಳಿ ಏನು ಮಾಡಬೇಕು ನಾವು ಅದನ್ನು ಮಾಡಿದ್ದೀವಿ. ಸೊ ನಮ್ಮ ಕೆಲಸ ಬರೀ ನಾವು ಮಾಡಿಕೊಂಡು ಹೋಗೋದಲ್ಲ, ನಮ್ಮ ಕೆಲಸವನ್ನು ಸೂಪರ್ವೈಸು ಮಾಡ್ತಾರೆ. ನಮ್ಮ ಕೆಲಸವನ್ನು ಸಹ ತಾವೆಲ್ಲರೂ ನೋಡ್ತಾ ಇದ್ದೀರಾ. ನಾವು ಕಾನೂನು ರೀತಿಯಲ್ಲಿ ನಾವು ಏನು ಕೆಲಸ ಮಾಡಬೇಕು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ.